5, 8, 9 ಬೋರ್ಡ್ ಪರೀಕ್ಷೆ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಮಾಪನವನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಯಲ್ಲಿ ಒತ್ತಡವನ್ನು ಹೇರ್ತಾ ಇದೆ. 5, 8, 9 ಬೋರ್ಡ್ ಪರೀಕ್ಷೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. 3 ದಿನದಲ್ಲಿ ಮೌಲ್ಯಮಾಪನ ಮುಗಿಸೋದಕ್ಕೆ ಶಿಕ್ಷಣ ಇಲಾಖೆ ಒತ್ತಡವನ್ನು ಹೇರಿದೆ. ಒಂದೆಡೆ SSLC ಪರೀಕ್ಷೆ, ಮಗದೊಂದು ಕಡೆ ಉತ್ತರ ಪತ್ರಿಕೆಯನ್ನು ತಿದ್ದುವ ತಲೆನೋವು. ಎಂಥ ಹೈರಾಣು ಶಿಕ್ಷಕರ ಪರಿಸ್ಥಿತಿ ನೋಡಿ. ಒಂದೆಡೆ SSLC ಪರೀಕ್ಷೆ ಇದೆ, 3 ದಿವಸದಲ್ಲಿ 8, 9, 5ನೇ ತರಗತಿಯ ಬೋರ್ಡ್ ಪರೀಕ್ಷೆ ಐತಲ್ಲ, ಆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ಮಾಡಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಯ ಒತ್ತಡಕ್ಕೆ ಉತ್ತರ ಏನೋ ನೋಡಬೇಕು. ಮೌಲ್ಯಮಾಪನ ಮುಗಿಸಿ ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡುವಂತೆ ಸೂಚನೆಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ. ಸರಿಯಾದ ನಿರ್ಧಾರ ಹಾಗೂ ಆದೇಶಗಳನ್ನು ಹೊರಡಿಸುವಂತೆ ರೂಪ್ಸಾ ಮನವಿಯನ್ನು ಮಾಡಿಕೊಂಡಿದೆ. 1,66,00,000 ಉತ್ತರ ಪತ್ರಿಕೆ ಮೌಲ್ಯಮಾಪನ 3 ದಿವಸದಲ್ಲಿ ಮುಗಿಸೋದು ಅಸಾಧ್ಯ ಅಂತ ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳು ಕೂಡ ಶಿಕ್ಷಣ ಇಲಾಖೆಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾವೆ. ಇಟ್ ಈಸ್ ಇಂಪಾಸಿಬಲ್, ಭಾಳ ಕಷ್ಟ. ಒಂದು ಕಡೆ SSLC ಪರೀಕ್ಷೆ, ಮಗದೊಂದು ಕಡೆ ಮೌಲ್ಯಮಾಪನ 3 ದಿವಸದಲ್ಲಿ ಅಂದರೆ ಅದೇನು ಅಂಗಡಿಗೆ ಹೋಗಿ ಮಿಠಾಯಿ ತೊಗೊಬಂದಂಗಲ್ಲ. ಮೌಲ್ಯಮಾಪನ ಅಂದ್ರೆ ಮೌಲ್ಯಮಾಪನ. ಶಿಕ್ಷಣ ಇಲಾಖೆ ಕೂಲಂಕುಷವಾಗಿ ಇದ್ರ ಬಗ್ಗೆ ಮತ್ತೊಂದು ಸಲ ಚರ್ಚೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಶಾಲಾ ಆಡಳಿತ ಮಂಡಳಿಗಳು ಕೂಡ ಒಂದಷ್ಟು ಮನವಿಯನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾವೆ. ತರಗತಿಯ ಬೋರ್ಡ್ ಪರೀಕ್ಷೆ ಈಗಾಗಲೇ ಮುಗೀತು ಇವತ್ತಿಗೆ. ಸೊ ನಾಳೆಯಿಂದ ನೀವು ವ್ಯಾಲ್ಯೂಯೇಷನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ನೋಟಿಫಿಕೇಷನನ್ನು, ಅಂದರೆ ಒಂದು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿತ್ತು. ಅದರಲ್ಲೂ ಏನು KS QAA ಅಂತ ಏನು ಡಿಪಾರ್ಟ್ಮೆಂಟ್ ಇದೆಯೋ, ಪರೀಕ್ಷಾಂಗ ವಿಭಾಗ, ಅವರು ಒಂದು ಆದೇಶವನ್ನು ಹೊರಡಿಸಿ, ಸೊ ಒಂದು ದಿನಕ್ಕೆ 8ನೇ ಕ್ಲಾಸ್ನವಾದರೆ 60 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, 9ನೇ ಕ್ಲಾಸ್ ಆದರೆ 40 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, 5ನೇ ಕ್ಲಾಸ್ ಆದರೆ 80 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಅಮಾನವೀಯ. ಮತ್ತು ಅದರಲ್ಲಿ ವ್ಯಾಲ್ಯೂಯೇಷನ್ನಲ್ಲಿ ನಾವೇನನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಸ್ಪೀಡಾಗಿ ನಾವು ವ್ಯಾಲ್ಯೂಯೇಷನನ್ನು ಮಾಡೋದಾದರೆ. 10th ಎಕ್ಸಾಮ್ಗೆ ಇವರು 15 ಪೇಪರನ್ನು 15ರಿಂದ 20 ಪೇಪರ್ ಮಾಡಿ ಅಂತ ಹೇಳ್ತಾರೆ. ಆದರೆ ಈ ಮಕ್ಕಳು ಮಾತ್ರ 80 ಪೇಪರು 60 ಪೇಪರು ಮಾಡೋದಿದೆಯಲ್ಲ, ಅದು ಶಿಕ್ಷಕರಿಗೆ ಖಂಡಿತ ದೊಡ್ಡ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, SSLC ಪರೀಕ್ಷೆನೂ ಆಗ್ತಿದೆ, 3 ದಿವಸದಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅಂದ್ರೆ ಹೇಗೆ ಸಾಧ್ಯ ಮಂಜು? ದಿವ್ಯ, ಸದ್ಯಕ್ಕೆ SSLC ಎಕ್ಸಾಮ್ ಕೂಡ ಆಗ್ತಾ ಇದೆ, ಅದು ಕೂಡ ಐತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮೌಲ್ಯಮಾಪನ ಕೂಡ ಆಗುತ್ತೆ. ಜೊತೆಗೆ PU ಪರೀಕ್ಷೆ ಕೂಡ ಆಗಿದೆ, ಅದು ಕೂಡ ರಿಸಲ್ಟ್ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇದರ ನಡುವೆ ಸದ್ಯ ಇದೀಗ ಇಂದಿನಿಂದ 5 ಮತ್ತು 8 ಮತ್ತು 9ನೇ ಬೋರ್ಡ್ ಪರೀಕ್ಷೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 1,66,00,000 ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಸದ್ಯ ಸರ್ಕಾರಿ ಟೀಚರ್ಗಳು ಸೇರಿದಂತೆ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಇವುಗಳನ್ನ ಕೇವಲ 3 ದಿನಗಳಲ್ಲಿ ಮೌಲ್ಯಮಾಪನವನ್ನ ಸಿದ್ಧಪಡಿಸಿ, ಅಂದ್ರೆ ಎಲ್ಲಾ ಒಂದು ಉತ್ತರ ಪತ್ರಿಕೆಗಳನ್ನ ಸರಿಪಡಿಸಿ SATS ಎನ್ನುವಂಥದ್ದು ಏನಿದೆಯೋ ಅದರಲ್ಲಿ ಅಪ್ಲೋಡ್ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಸದ್ಯ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು, ಜೊತೆಗೆ ಆದೇಶವನ್ನ ಕೊಟ್ಟಿರುವಂತದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಿತ್ತ 3 ದಿನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಿ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಇದು ಶಿಕ್ಷಣ ಇಲಾಖೆಯ ಅವೈಜ್ಞಾನಿಕ ಆದೇಶ. ಶಿಕ್ಷಕರ ಹಾಗೂ ಶಾಲಾ ಆಡಳಿತ ಮಂಡಳಿಗಳ ವಿರೋಧ ಚಟುವಟಿಕೆಗಳನ್ನ ಸರ್ಕಾರ ಮಾಡ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆಕ್ರೋಶವನ್ನ ಹೊರಗಾಕುವಂತ ಕೆಲಸ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆ ಆಗಿರುವಂತಹ ರೂಪ್ಸಾ ಕರ್ನಾಟಕ ಎನ್ನುವಂಥದ್ದು ಆಕ್ರೋಶವನ್ನು ಹೊರಗಾಕ್ತಾ ಇರುವಂತದ್ದು. ಸಂಭಾವನೆ ನೀಡದೆ ಶಿಕ್ಷಕರ ಮೇಲೆ ಒತ್ತಡ ಹೇರಲಾಗುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಜೊತೆಗೆ ಆಗ್ತಾ ಇದೆ. ಹುಚ್ಚು ಹಾಗೂ ಅವೈಜ್ಞಾನಿಕ ನಿರ್ಧಾರ ತೆಗೆದುಕೊಳ್ಳುವಂತೆ ಇಲಾಖೆ ವಿರುದ್ಧವಾಗಿ ಕಿಡಿಕಾರುವಂತಹ ಕೆಲಸ ಸದ್ಯಕ್ಕೆ ರೂಪ್ಸಾ ಮಾಡ್ತಿರುವಂತದ್ದು. ದಿವ್ಯಾ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.